ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಿರೋದು ನಾನು ಅನುಷಾ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಸಾಕಷ್ಟು ಕ್ಷೇತ್ರಗಳಿಗೆ ನಾವು ಭೇಟಿ ನೀಡಿರ್ತೀವಿ. ಅಲ್ಲಿ ಅನ್ನ ಸಂತರ್ಪಣೆ, ಈಗ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಧರ್ಮಸ್ಥಳ, ಇಂಥ ಕಡೆಲ್ಲ ಹೋದಾಗ ನಾವು ಊಟ ಮಾಡ್ಕೊಂಡು ಬರ್ತೀವಿ. ಆ ಪ್ರಸಾದ ಸಿಕ್ಕುವಂಥದ್ದೇ ನಮ್ಮ ಒಂದು ಮಹಾಭಾಗ್ಯ ಅಂತ ಹೇಳ್ಬೋದು. ಸಾಕಷ್ಟು ಜನಕ್ಕೆ ನಾವು ಆ ದೇವಸ್ಥಾನಕ್ಕೆ ಮನಿ ಆರ್ಡ್ರ್ ಮಾಡುವಂಥದ್ದು ಅಥವಾ ಅನ್ನ ಸಂತರ್ಪಣೆಗೆ ಎಲ್ಲೋ ಒಂದು ಕಡೆ ಹಣ ನೀಡುವಂಥದ್ದು, ಈ ಅಭ್ಯಾಸಗಳನ್ನ ಕೆಲವರು ಮಾಡ್ಕೊಂಡಿರ್ತಾರೆ. ಅಥವಾ ಯಾರಿಗೋ ಇದನ್ನು ಮಾಡ್ಕೊಂಡು ಒಳ್ಳೇದಾದಾಗ ನಾವು ಅದನ್ನು ಮಾಡೋಣ ಅಂತೆಲ್ಲ ಅಂದ್ಕೊಳ್ತಿರ್ತಾರೆ. ಇದು ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ? ಇದನ್ನು ಹೇಗೆ ನಾವು ಮಾಡೋದ್ರಿಂದ ನಮಗೂ ಏನಾದರೂ ಇರುವಂಥ ಕಷ್ಟಗಳಿಂದ ನಿವಾರಣೆ ಆಗಬೇಕು ಅಂತಂದರೆ ಆ ರೀತಿ ಅನ್ನ ಸಂತರ್ಪಣೆಗೆ ನಾವು ಕೂಡ ಹಣ ನೀಡೋದ್ರಿಂದ ನಮಗೆ ಒಳಿತಾಗುತ್ತಾ? ಕಷ್ಟಗಳನ್ನ ಪಕ್ಕಕ್ಕೆ ತಳ್ಳಬಹುದಾ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಅಪ್ರೀತಿಯ ಬಂಧುಗಳೇ, ಇಲ್ಲಿ ದಾನ ಅಂತ ಬಂದಾಗ ಭಾಳ ಪ್ರಮುಖವಾಗಿರೋಂಥದ್ದು ಬಲಗೈಯಲ್ಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ. ಅದಕ್ಕೆ ಈ ಹಸು ಹಾಲು ಕೊಡುತ್ತೆ, ನಿಮಗೆ ಮೊಸರು ಕೊಡುತ್ತೆ, ತುಪ್ಪ ಕೊಡುತ್ತೆ, ಒಂದು ದಿನ ಕೂಡ ಅದು ಸ್ವೀಕಾರ ಮಾಡಲಿಲ್ಲ. ಪರೋಪಕಾರಮಿದಂ ಶರೀರಂ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಪರೋಪಕಾರ. ಅಂದರೆ ಒಂದು ಮರ ಇದೆ, ಹಣ್ಣು ಕೊಡುತ್ತೆ, ಯಾವತ್ತೂ ಅದು ಸ್ವೀಕಾರ ಮಾಡಲಿಲ್ಲ. ಹಾಗೆ ನೀವುಗಳು ಕೆಲವೊಬ್ಬರು ಹೆಸರು ಬರೆದು ಬಿಟ್ಟು ಕೊಡ್ತಾರೆ. ಒಂದು ಗಂಟೆ ಕೊಟ್ಟರೆ ಸಾಕಾದರೆ ಇಷ್ಟುದ್ದ ಹೆಸರಾಗ್ತಾರೆ. ಮಕ್ಕಳು, ಮೊಮ್ಮಕ್ಕಳು, ತಂದೆ ತಾಯಿ, ತಾತ ಮುತ್ತಾತ, ಗೋತ್ರ ಪ್ರವರ ಇಷ್ಟುದ್ದ ಸೇರಿಸಿ ಆ ಗಂಟೆ ತುಂಬ ಅದೇ ಇರುತ್ತೆ. ಮೊನ್ನೆ ಯಾರ ಪಾಪ ನನಗೊಂದು ಊಟದ ತಟ್ಟೆ ಕೊಟ್ಟ. ಗುರುಗಳೇ, ನಾನು ಕೊಟ್ಟ ತಟ್ಟೆಯಲ್ಲ ಊಟ ಮಾಡಬೇಕು. ಆಯಿತು ಕಣಪ್ಪ, ಆಗಲಿ, ನಿನ್ನಿಷ್ಟ ಅದು. ಆಯಿತು. ಆಮೇಲೆ ಪಾಪ ಒಂದು ತಟ್ಟೆಯನ್ನು ಮಾಡಿಸ್ಕೊಂಡು ರೆಡಿ ಇದ್ದಾನೆ. ನನಗೊಂದು 10 ಸಲ ಕಾಲ್ ಮಾಡಿದ್ದಾನೆ. ಏನೋ ಬಹುಶಃ ಆತನಿಗೆ ಏನೋ ಅವ್ನ ಹೆಸರು ಹಾಕಬೇಕು ಅಂತಲ್ಲ, ಏನೋ ಗೊತ್ತಿಲ್ಲ. ಅದನ್ನು ಕೇಳೋಕ್ಕೆ ಗುರುಗಳೊಂದು ಪ್ರಶ್ನೆ ನಾನು ಮಾಡ್ಬೋದಾ? ಏನು ಕೇಳಿ, ಪರವಾಗಿಲ್ಲ ಅಂತಂದೆ. ಏನಿಲ್ಲ ಗುರುಗಳೇ, ಅದ್ರ ಮೇಲೆ ಶ್ರೀ ಗುರುಭ್ಯೋ ನಮಃ ಅಂತ ಹಾಕ್ಬೋದು ಅಂತಂದ. ಅಯ್ಯೋ ಹುಚ್ಚುಮುಂಡೆ ಇದೆ, ಇದನ್ನು ಕೇಳೋಕ್ಕೆ ಇಷ್ಟು ದಿವಸ ನೀನು ತಡಬಡಿಸ್ದ, ಇಷ್ಟು ಬೇಜಾರು. ಪಾಪ ಅವ್ನಿಗೆಲ್ಲೋ ಒಂದು ಕಡೆ ಪೇಯ್ನ್ ಇದೆ. ನೋಡಿ, ನಾನೇನು ಹೇಳ್ತೀನಿ ಅಂತಂದರೆ, ನೀವು ಎಲ್ಲೋ ಧರ್ಮಸ್ಥಳದಲ್ಲೋ ತಿರುಪತಿ ಶ್ರೀನಿವಾಸನ ದರ್ಶನವೂ ಮಾಡಿ ಪ್ರಸಾದವಾಗಿ ಸ್ವೀಕಾರ ಮಾಡಿ ಬಂದಿರುತ್ತೆ ಅಂತಂದರೆ, ಆ ಪ್ರಸಾದದ ಬಗ್ಗೆ ನೀವು ಎಂದಾದರೂ ಕೇಳಿದ್ರೆ ಭಾಳ ಅದ್ಭುತವಾಗಿರುವಂಥ ಸಬ್ಜೆಕ್ಟ್ ಅದು. ಭಗವಂತ ಭುಜಿಸಿರ್ತಕ್ಕಂತಹದ್ದು. ಅದಕ್ಕೆ ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನೀಯ, ಶುದ್ಧೋದಕ ಅಂತ ಮಾಡಿ ಬಹಳ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ನಾವು ಎಲ್ಲೇ ಪ್ರಸಾದ ಬಹಳ ಅದು, ಯಾಕಂದರೆ ಅದು ಸ್ವೀಕಾರವಾಗಿರುತ್ತೆ. ಭಗವಂತನಿಗೆ ಸ್ವೀಕಾರ ಆಗಿರತಕ್ಕಂತಹದ್ದನ್ನು ಮಾಡಿದಾಗ ಇನ್ನು ಆಬ್ವಿಯಸ್ಲಿ ಅಷ್ಟೇ ಈ ಹಾಲು ಜೇನು ಸೇರಿದ ಹಾಗೇನೆ ಅವನ ಸ್ವೀಕಾರ. ಹಾಗಾಗಿ ಅದಕ್ಕೊಂದು ಮಹತ್ವ ಇದೆ. ಅಂತಹದ್ರಿಂದ ಸ್ವೀಕೃತಿ ಆಗಿರುವಂಥದ್ದು ನೀವು ತೆಗೆದುಕೊಂಡಾಗ ಇನ್ನು 10 ಜನಕ್ಕೆ ಹಂಚ್ತೀರಂತಂದರೆ, ಈ ಹೇಗೆ ಈ ಹಸು ಅವೆಲ್ಲ ಕೊಟ್ಟು ಮರೆತು ಬಿಡುತ್ತೋ, ಆಮೇಲೆ ಈ ಮರ ನಮಗೆ ಹಣ್ಣು ಕಾಯಿ ಕೊಟ್ಟು ಅದರ ಪಾಡಿಗೆ ಅದು ಎದ್ದು ಬಿಡುತ್ತೋ, ನೀವು ಅಷ್ಟೇ ಅನ್ನದಾನಕ್ಕೆ ತೃಪ್ತಿಯ ಗುರುಗಳ ಅನ್ಕೇಳಿ ಇಷ್ಟೇ ಕೃಷ್ಣಾರ್ಪಣ ಒಂದು 100 ರೂಪಾಯಿ ಆಯಿತು ಅಥವಾ 500 ರೂಪಾಯಿ ಆಯಿತು ಅಂತ ಕೊಟ್ಟಿದ್ರೆ ಅಂದ್ಕೊಳ್ಳಿ. ಇದು ಗೊತ್ತಿಲ್ಲ, ನೀವು ಅನ್ನದಾನ ಕೊಟ್ಟಿರ್ತಕ್ಕಂಥ ಈ 100, 500 ನಿಮ್ಮ ಇವತ್ತು ನೀವು ಮಾಡಿದ್ದು ಕೂಡ ನೆಕ್ಸ್ಟ್ ನಿಮ್ಮ ಒಂದು ವಂಶಕ್ಕೂ ಕೂಡ ನಿಮ್ಮ ಖಾತೆಯಲ್ಲಿ ಬಿದ್ದಿರುತ್ತೆ. ಇನ್ನು ಯಾವುದೋ ಹೋಗಿ ಎಲ್ಲಿ ಸೇರ್ತಲ್ಲ ಗೊತ್ತಿಲ್ಲ. ಅನ್ನದೇವರ ಮುಂದೆ ಇನ್ಯಾವ ದೇವರಯ್ಯ? ಅನ್ನದೇವರ ಮುಂದೆ ಇನ್ಯಾವ ದೇವರು? ಅದಕ್ಕೆ ಈ ಭಗವದ್ಗೀತೆಯ 3ನೇ ಅಧ್ಯಾಯದ 27ನೇ ಶ್ಲೋಕ ಅನ್ಕೋತೀನಿ. ಅನ್ನಾತ್ ಪರ್ಜನ್ಯತ್ ಅನ್ನ ಸಂಭವ ಅಂತ ಒಂದು ಶ್ಲೋಕ ನಂಗೆ ನೆನಪಂದ್ರೆ ಹೇಳ್ತೀನಿ. ಆ ಶ್ಲೋಕ ಪೂರ್ಣವಾಗಿ ಸೃಷ್ಟಿಯನ್ನೇ ಆವರಿಸ್ಕೊಂಡಿದೆ. ಅಂತಹ ಪರ್ಜನ್ಯಾತ್ ಅನ್ನ ಸಂಭವ ಅಂದರೆ ಏನು? ಈ ಜೀವ ಅನ್ನ ಶರೀರ, ಪ್ರಾಣ ಶರೀರ, ಅಂದರೆ ಅನ್ನದಿಂದ ಇರತಕ್ಕಂತಹದ್ದು. ಇದನ್ನೇ ನೀವು ಮಾಡಿದ್ದೆ ಅಂದರೆ ಇನ್ನೇನು ಬೇಡ ಅಂತ, ಇನ್ನೇನು ಬೇಡ ಅಂತ ಅಂತಹದ್ದು ಹೇಳಿರ್ತಾನೆ. ಇದನ್ನು ನಾನು ಕೊಟ್ಟೆ, ಇದನ್ನು ನಾನು ಮಾಡದೆ, ಅದು ಇದು ಅಂತ ಹೇಳಿಕೊಂಡ್ರೆ ನಿಮಗೆ ಅಲ್ಲಿ ದಕ್ಕೋದಿಲ್ಲ, ಸಿಗೋದಿಲ್ಲ. ನಿಮಗೆ ನಾಳೆದ್ದೋ ಅಥವಾ ಇನ್ನೊಂದು 2 ದಿನದಲ್ಲೋ 1 ತಿಂಗಳ ಒಳಗಡೆ ನಿಮ್ಮ ಕೆಲಸ ಯಾವುದೋ ಆಗಬೇಕು ಅಂತ ಬರೆದಾಕಿರ್ತಾನೆ. ನೀವೇನಾದರೂ 10 ಜನಕ್ಕೆ ಹೇಳಿಕೊಂಡ್ರೆ 10 ತಿಂಗಳಿಗೆ ಪೋಸ್ಟ್ಪೋನ್ ಆಗುತ್ತೆ ನಿಮಗೆ ಆಗಬೇಕಾಗಿರೋ ಕೆಲಸ. ಅದಕ್ಕಾಗಿ ಅನ್ನದಾನವನ್ನೇನಾದರೂ ನೀವು ಮಾಡ್ತೀನಿ ಅಂತಂದರೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೆ ಆದರೆ ಅದರ ಪ್ರತಿಫಲ ನಿಮ್ಮ ಅಕೌಂಟಿಗೆ ಬಿದ್ದಿರುತ್ತೆ. ಆಶ್ಚರ್ಯಚಕಿತರಾಗಿ, ನಮ್ಮ ಮಗ ಸರಿಯಾಗಿ ಓದೋದೇ ಇಲ್ಲ ಆದರೂ ರ್ಯಾಂಕ್ ಬಂದ, ನಾನು ಯಾವುದೋ ಲಾಟ್ರಿ ಟಿಕೆಟ್ ತೊಗೊಂಡೆ, ನನಗೆ ಗೊತ್ತೇ, ನನಗಂತೂ ಬರಲ್ಲ ಅಂದ್ಕೊಂಡಿದ್ದೆ, ನನಗೆ ಬಂತು. ನನಗಿಷ್ಟು ಶೀಘ್ರವಾಗಿ
ನನ್ನ ಕೈಗೆ ಈ ಹಣ ಬರುತ್ತೆ ಅಂತ ಅಂದ್ಕೊಂಡಿರಲ್ಲ, ಅವೆಲ್ಲ ಬರ್ತಕ್ಕಂತಹದ್ದು. ನಮ್ಮ ಮಗನಿಗೆ ಅವರಿಗೆ 8 ತಿಂಗಳದ ಕೆಲಸ ಸಿಕ್ಕಿಲ್ಲ, ನನ್ನ ಮಗನಿಗೆ ಓದಿದ ಕೂಡಲೇ ಕೆಲಸ ಸಿಕ್ತು, ಇದಾಯಿತು. ಇದೆಲ್ಲವೂ ಕೂಡ ಆಗ್ತಕ್ಕಂತಹದ್ದು ಇಂತಹ ಅದೃಷ್ಟದ ಪ್ರತಿಫಲದಿಂದ. ಖಂಡಿತ ಗುರುಗಳು, ಎಲ್ಲ ಒಂದು ಕಡೆ ಲೈಫಲ್ಲಿ ಮಿರಾಕಲ್ಸ್ ಆಗಬೇಕು ಅಂತಂದರೆ ನಾವು ಈ ಅನ್ನದಾನ ಮಾಡುವಂಥದ್ದು ಬಹಳ ಸೂಕ್ತ ಅಂತ ತಿಳಿಸಿದ್ರಿ. ಅನ್ನದಾನಕ್ಕಿಂತ ಇನ್ಯಾವ ದಾನನೂ ಕೂಡ ಶ್ರೇಷ್ಠ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಲೈಫ್ನಲ್ಲಿ ಕೂಡ ಮಿರಾಕಲ್ಸ್ನ ಕಾಣಬೇಕು ಅಂತಂದರೆ ನೀವು ಯಾವ ಕೆಲಸ ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತಪ್ಪದೇ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.